ಅಯ್ಯೋ ಡಾಕ್ಟರ್ ನನ್ನ ಪಾಪುಗೆ 9 ತಿಂಗಳು ಬಟ್ ಯಾರಾದರೂ ನೋಡೋರಿಗೆ 5 ತಿಂಗಳ 6 ತಿಂಗಳ ಅಂತ ಕೇಳ್ತಾರೆ. ನನ್ನ ಪಾಪು ದಪ್ಪನೂ ಆಗ್ತಿಲ್ಲ, ಹಾಗೆ ವೆಯ್ಟು ಇಲ್ಲ. ಏನು ಮಾಡಬೇಕು ಇದಕ್ಕೆ? ಟಾನಿಕ್ ಸಿಗುತ್ತಾ, ಇಲ್ಲ ಮಾತ್ರೆ ಸಿಗುತ್ತಾ, ಇಲ್ಲ ಸರಂಜನ್ ಮಾಡಿಸ್ಬೇಕಾ, ಏನು ಮಾಡಿಸ್ಬೇಕು ಹೇಳಿ ಅಂತ ಹೇಳ್ಬಿಟ್ಟು ಡಾಕ್ಟ್ರನ್ನ ಹೋಗಿ ಕೇಳ್ತೀರಾ. ಟಾನಿಕ್ಕು ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೊಡಬೇಡಿ. ನಿಮ್ಮ ಮನೇಲಿರೋ ಅಂಥ ಹನೆ ಇಲ್ಲ ಹೆಲ್ತಿಯಾಗಿರೋಂಥ ಫ್ರೂಟ್ಸ್, ಈ ಥರ ನಾನು ಹೇಳೋವಂಥ ಫ್ರೂಟ್ಸ್ನ ತಿನ್ನಿಸಿದ್ರೆ ಪಕ್ಕಾ ನಿಮ್ಮ ಪಾಪು ದಪ್ಪ ಆಗುತ್ತೆ. ಮೊದಲಿಗೆ ಬಂದು ಆ್ಯಪಲ್ಲು, ಆಮೇಲೆ ಅವಕಾಡೋ ತಿನ್ನಿಸ್ಬೇಕು. ಆಮೇಲೆ ರಾಗಿ ಸರಿನಾ, ಆಮೇಲೆ ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು, ಸಿಹಿ ಗೆಣಸನ್ನ ತಿನ್ನಿಸ್ಬೇಕು ಚೆನ್ನಾಗಿ. ನಾನಿವತ್ತು ತೋರಿಸ್ತಿರೋದು ಆ್ಯಪಲಿಂದ ನಾನು ಆ್ಯಪಲ್ ಸೂಪ್ನ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ಪಾಪುಗೆ. ಫಸ್ಟ್ ಆಫ್ ಆಲ್ ಆ್ಯಪಲಲ್ಲಿ ಏನೇನಿರುತ್ತೆ, ಏನು ಕಂಟೆಂಟ್ ಇರುತ್ತೆ, ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ ಇದು ಫೈಬರ್ ಅಂಶ ಒಂದು ಒಳಗೊಂಡಿರುತ್ತೆ. ಆಮೇಲೆ ಡೈಜೆಷನ್ ಅನ್ನೋದು ಚೆನ್ನಾಗಾಗುತ್ತೆ ಇದರಲ್ಲಿ. ಆಮೇಲೆ ವಿಟಮಿನ್ ಸಿ ಅನ್ನೋದು ಇರುತ್ತೆ, ಇಮ್ಯುನಿಟಿ ಪವರ್ ಅನ್ನೋದು ಸ್ಟ್ರಾಂಗ್ ಆಗುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಆಮೇಲೆ ಹೈಡ್ರೇಷನ್ ಕಂಟೆಂಟ್ ಅನ್ನೋದು ಜಾಸ್ತಿ ಇರುತ್ತೆ, ಅಂದರೆ ನೀರಿನ ಅಂಶ ಅನ್ನೋದು ಜಾಸ್ತಿ ಇರುತ್ತೆ. ಆಮೇಲೆ ನ್ಯೂಟ್ರಿಷನ್ ಅನ್ನೋದು ಎಲ್ಲ ರಿಚ್ ಆಗಿರುತ್ತೆ ಇದರಲ್ಲಿ, ಮಿನಿರಲ್ಸ್ ಅನ್ನೋದು ಸಿಗುತ್ತೆ. ಇದು ಒನ್ ಆಫ್ ದ ವೆಯ್ಟ್ ಗೇನ್ಗೆ ಅಂದರೆ ತೂಕ ಹೆಚ್ಚಿಸೋದಕ್ಕೆ ಗುಡ್ ಸೋರ್ಸ್ ಆಫ್ ಫುಡ್ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟ್ರೈ ಮಾಡಿದ ಆ್ಯಪಲ್ಲ. ನನ್ನ ಪಾಪು ಏನು ದಪ್ಪನೇ ಇದೆ, ಬಟ್ ಏನಕ್ಕಂತಂದರೆ ಫೈಬರ್ ಅಂಶ, ವಿಟಮಿನ್ಸ್, ಮಿನರಲ್ಗೋಸ್ಕರ ನಾನು ತಿನ್ನಿಸ್ತಿದ್ದೀನಿ ಅಷ್ಟೇ. ಮೊದಲಿಗೆ ನಾನು ಆ್ಯಪಲ್ ತೊಗೊಂಡು ಆ್ಯಪಲ್ ಮೇಲಿರೋಂಥ ಸಿಪ್ಪೆನ ತೆಗೆದುಬಿಟ್ಟು ನಾನು ಒಂದು ಆ್ಯಪಲಲ್ಲಿ ಆಫ್ ಆ್ಯಪಲ್ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಚಿಕ್ಕದಾಗೆ ಹಚ್ಕೊಂಡಿದ್ದ ತಕ್ಷಣ ಅದಕ್ಕೆ ಸ್ವಲ್ಪ ಬೆಲ್ಲ, ಹಾಲು ಮತ್ತು ನಾನು ಡ್ರೈ ಫ್ರೂಟ್ಸ್ ಪುಡಿ ಮಾಡ್ಕೊಂಡಿದ್ದೆ. ಆ ಡ್ರೈ ಫ್ರೂಟ್ಸ್ ಪುಡಿನ ನಾನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ತುಂಬಾ ಟೇಸ್ಟ್ ಕೊಡುತ್ತೆ. ನಾನು ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ, ಗೋಡಂಬಿ, ಪಿಸ್ತಾನ ಆ್ಯಡ್ ಮಾಡಬೇಕು, ಬಟ್ ನಾನು ಪಿಸ್ತಾನ ಆ್ಯಡ್ ಮಾಡಿಲ್ಲ. ಬಾದಾಮಿ, ಗೋಡಂಬಿ ಇದ್ದರೆ ಅದು ಸ್ವಲ್ಪ ರೋಸ್ಟ್ ಮಾಡ್ಕೊಬಿಟ್ಟು ಇದರಲ್ಲಿ ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಡ್ರೈ ಫ್ರೂಟ್ಸ್ ಪುಡಿನ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಹಾಕಬೇಕು, ಬಟ್ ನಾನಿಲ್ಲಿ ಹಾಲನ್ನ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ತುಪ್ಪನ ಸ್ಕಿಪ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡ್ಕೊಂಡು ಆಗಿದ ತಕ್ಷಣ ಇದನ್ನು ಆರಿಸಿ ಮಕ್ಳಿಗೆ ತಿನ್ನಿಸಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ, ತುಂಬಾ ರುಚಿಯಾಗಿರುತ್ತೆ. ನನ್ನ ವಿಡಿಯೋ ಎಲ್ಲ ಯಾರ್ಯಾರು ನೋಡ್ತೀರಾ ಒಂದು ಸಲ ಟ್ರೈ ಮಾಡಿ, 15 ಡೇಸಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ತುಂಬ ಥ್ಯಾಂಕ್ ಯು.